ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ನಿನ್ನೆ ಪೂಜ್ಯ ಮಾಧುಲಿಂಗ ಮಹಾರಾಜರು ನಿಮ್ಮೆಲ್ಲರಿಗೂ ಒಂದು ರುದ್ರಾಕ್ಷಿ ಮತ್ತು ಒಂದು ವಿಭೂತಿ ಪ್ರತಿಯೊಬ್ಬರೆಲ್ಲ ಅದನ್ನು ಸ್ವೀಕರಿಸಬೇಕು ಅಂಥೇಳಿ ಆಜ್ಞೆ ಮಾಡಿದ್ದಾರೆ. ಈ ರುದ್ರಾಕ್ಷಿ ಯಾಕೆ ಧರಿಸಬೇಕು ಮತ್ತು ವಿಭೂತಿನ ಯಾಕೆ ಹಚ್ಕೋಬೇಕು, ಅದಕ್ಕೊಂದು ಅರ್ಥ ಬೇಕಲ್ಲ. ಯಾವುದೇನು ಮಾಡಿದರೂ ಕೂಡ ಅದಕ್ಕೊಂದು ಅರ್ಥ ಇದೆ ಹಿನ್ನೆಲೆ. ಈ ಭಸ್ಮ ಮತ್ತು ರುದ್ರಾಕ್ಷಿ ಪರಮಾತ್ಮನಿಂದ ಹುಟ್ಟ್ಯದ, ಭಸ್ಮ ಷಣ್ಮುಖನಿಂದ ಹುಟ್ಟ್ಯದ. ಮೂರು ಜನ ರಾಕ್ಷಸರನ್ನ ಸಂಹಾರ ಮಾಡಾಗ ಪರಮಾತ್ಮನ ಉರಿ ನೇತ್ರದಿಂದ ಒಂದು ಹನಿ ನೀರ ಈ ಭೂಮಿಗೆ ಬಿತ್ತಂತ ಶಿವಪುರಾಣದೊಳಗೆ ಬರ್ಕೊಂಡು ಬಂದಾರ. ಅವನಿಗೆ 3 ಕಣ್ಣ, ಇವೆರಡಲ್ಲದೆ ಹಣಿ ಮೇಲೊಂದು ಕಣ್ಣಿತ್ತು ಅವನಿಗೆ, ಆದಂತ ಚಿತ್ರದಾಗ ನೋಡ್ತಿರಲ್ಲ. ಆ ಉರಿ ನೇತ್ರದೊಳಗಿಂದ ಒಂದು ಹನಿ ನೀರ ಈ ಭೂಮಿ ಮೇಲೆ ಬಿದ್ದ ಕೂಡಲೇ ಆ ಗಿಡ ಉತ್ಪತ್ತಿ ಆಯಿತಂತ, ನಾಟಿತ್ತಂತ. ಅದಕ್ಕೆ ಹೆಸರೇನಿಟ್ರು ಅಂತಂದ್ರೆ ರುದ್ರ ಅಕ್ಷಿ. ಅಕ್ಷಿ ಅಂದ್ರೆ ಕಣ್ಣ, ರುದ್ರ ಅಂದ್ರೆ ಪರಮಾತ್ಮ. ಅವನ ಹಣೆ ನೀರಿನ ಒಂದು ಹನಿಯನ್ನು ಭೂಮಿಗೆ ಬಿದ್ದಾಗ ರುದ್ರಾಕ್ಷಿ ಗಿಡವನ್ನು ಹುಟ್ಟಿದ ಬಳಿಕ ಅದನ್ನು ಋಷಿಗಳು ಮುನಿಗಳೆಲ್ಲ ಧರಿಸಿದ್ರು, ಮಾಲೆ ಮಾಡಿ ಹಾಕೊಂಡ್ರು, 3 ಕೂಡಿಸಿ ಹಾಕೊಂಡ್ರು, ಒಂದೊಂದು ರುದ್ರಾಕ್ಷಿ ಹಾಕೊಂಡ್ರು. ಹೀಗೆಲ್ಲ ತಮ್ಗೆ ಹೆಂಗೆ ಬೇಕಾ ಆ ಪ್ರಕಾರವಾಗಿ ಹಾಕೊಂಡ್ರು. ಅದನ್ನು ಹಾಕೊಳ್ಳುವಂಥ ತಾತ್ಪರ್ಯ ಏನು ಅಂತ ಕೇಳಿದರೆ, ರುದ್ರಾಕ್ಷಿಯು ಯಾರ ಕೊರಳಲ್ಲಿ ಇರುತ್ತದೆಯೋ ಆ ರುದ್ರಾಕ್ಷಿ ಏನು ಮಾಡುತ್ತದಂದ್ರೆ, ಈ ದೇಹ ಹಿಂದೆಷ್ಟು ಜನ್ಮಗಳಲ್ಲಿ ಯಾವ ಪಾಪ ಮಾಡ್ಯದ ಗೊತ್ತಿಲ್ಲ, ಎಂಥ ದುಷ್ಕರ್ಮಗಳನ್ನು ಮಾಡಿದ ಗೊತ್ತಿಲ್ಲ, ಆ ಎಲ್ಲ ಕರ್ಮದ ದೋಷಗಳನ್ನು, ದೇಹದ ದೋಷವನ್ನು ಅದು ಕಳೀತದಂತೆ. ರುದ್ರ ಅಂದ್ರೆ ಪರಮಾತ್ಮ, ಅಕ್ಷಿ ಅಂದ್ರೆ ಕಣ್ಣು. ಆ ರುದ್ರಾಕ್ಷಿ ಯಾರ ಶರೀರದ ಮೇಲಿರುತ್ತದೆಯೋ ಅವರಿಗೆ ಸದಾ ಪರಮಾತ್ಮನ ಕಣ್ಣು, ಅವನ ದೃಷ್ಟಿ, ಅವನ ಆಶೀರ್ವಾದ ಸದಾ ಇರುತ್ತೆ ಅಂಥೇಳಿ. ಅವನಿಗೆ ಈ ಮಾಟು ಮದ್ದು ಆಗಲ್ಲ ನೋಡ್ರಿ, ಚೇಡಿ ಚಿಪಾಟಿ ಅದು ಮಾಡ್ತಿರ್ತಾರಲ್ಲ, ಆ ರುದ್ರಾಕ್ಷಿ ಕೊರಳಾಗಿತ್ತಂದ್ರೆ ಅವ್ರಿಗೆ ಚೇಡಿ ಆಗಲ್ಲ, ಚಿಪಾಟಿ ಮಾಟು ಮದ್ದು ಏನೂ ಆಗೋದಿಲ್ಲ. ಆ ಬಳಿಕ ಅವನಿಗೆ ಯಮದೂತರು ಬಂದು ಎಂದು ಕೈ ಹಚ್ಚಂಗಿಲ್ಲಂತ. ಭಸ್ಮ ಅಂದ್ರೆ ಏನಪ್ಪ? ವಿಭೂತಿ ಅಲ್ಲ. ಆ ವಿಭೂತಿ ಮಹಿಮಾ ಬಹಳ ದೊಡ್ಡದದು. ಪಾರ್ವತಿ ಮತ್ತು ಪರಮೇಶ್ವರನಿಗೆ ಒಂದ್ಸಲ ಜಗಳ ಆಗ್ತಿರ್ತದ. ಜಗಳಂದ್ರೆ ಏನಿಲ್ರಿ, ಅದು ಸರಸ್ವತಿ, ಲಕ್ಷ್ಮೀ, ಪಾರ್ವತಿ ಇವರು 3 ತ್ರಿದೇವತೆಗಳ ಧರ್ಮಪತ್ನಿಯರು. ಅದಕ್ಕೆ ಎಲ್ಲಕ್ಕಿಂತ ಅಲಂಕಾರ ವಸ್ತುಗಳು ಯಾರ ಹತ್ರ ಜಾಸ್ತಿ ರೀ? ವೈಕುಂಠಾಧಿಪತಿ ವಿಷ್ಣುದೇವನ, ಶ್ರೀಮನ್ನಾರಾಯಣನ ಧರ್ಮಪತ್ನಿಯಾಗಿರತಕ್ಕಂಥ ಲಕ್ಷ್ಮೀ ಕೊರಳಾಗನ ಆಭರಣಗಳು ಜಾಸ್ತಿ. ಕಿವ್ಯಾಗ, ಮುಗನಾಗ, ಕೊಳ್ಳಾಗ, ಕಾಲಾಗ, ಕೈಯಾಗ, ಎಲ್ಲ ಕಡೆ. ಸರಸ್ವತಿ
ಅತ್ಯಂತ ಆಕೆಯಲ್ಲಿ ಕೂಡ ಆಭರಣಗಳು, ವಿದ್ಯಾದೇವತೆ. ಈಕಿ ಪಾರ್ವತಿ ಕೊಳ್ಳಾಗ ಬರೇ ರುದ್ರಾಕ್ಷಿನೇ ಇದ್ದು ಅಂತೆ. ಆಕಿನ ಪತಿ ಕೊಟ್ಟಿದ್ದ ಅವನ ಬಲ್ ಕಾಣಿಕೆ ಅದನ್ನೇ ಇತ್ತು. ಒಂದ್ಸಲ ಈಕೆ ಏನು ಮಾಡಿದ್ಲು, ನೀವು ಯಾವಾಗಾರ ಅಂತೀರಲ್ಲ, ನಿನಗೆ ಮಾಡಿಕೊಂಡು ನಾ ಏನು ಕಂಡೆ ಅಂತ. ಎಲ್ಲೇ ನಡೀತಿರ್ತಾವ ಕೇಳ್ತಿರ್ತೀನಿ ನಾ, ನಿನ್ನ ಹೆಣ ಎತ್ತಲಿ, ನಿನ್ನ ತಾಯಿ ತಂದೆ ಎಷ್ಟು ಮೂಲ ಮಾಡಿ ನನ್ನ ಹಡ್ದಾರ ನಿನಗೆ ಕೊಳ್ಳಾಕ ಅಂತಾರೆ. ಏನು ಹೇಳಕತ್ತಿದ್ದು ಸ್ವಾಮಿಗಳ? ಮೂಲ ಮಾಡಿ ಹಡ್ದು ಹೋಗ್ಯಾರ ನಿನಗೆ. ಆಕಿ ನೋಡು ಮೊನ್ನೆ ಬಂದಾಳ ಈ ಮನೆಗೆ. ಏನು ಜಮ್ಕಂಡಿಗೆ ಹೋಗೋದವರು, ಏನು ತಿನ್ನೋದು ಪಾವ ಮತ್ತವು ವಡಾಪಾವ, ಏನು ತಿನ್ನಿಸ್ತಾನೆ, ಏನು ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾನೆ, ಏನು ಸಿನಿಮಾ ನೋಡಿಸ್ತಾನ. ಆಕಿ ವಾರದಾಗ ಒಂದು ಸೀರೆ ತರ್ತಾಳ, ಕೊಳ್ಳಾಗಂತೂ ಸಾಕಾಗಷ್ಟು ಹಾಕ್ಯಾರ. ನಿನಗೆ ಮಾಡಿಕೊಂಡು ನನಗೇನು ಸುಖ ಅದ. ಹಿಂಗೆ ನಡೀತಿರ್ತದೆ. ಹಂಗೆ ಪಾರ್ವತಿನೂ ಕೂಡ ಒಂದ್ಸಲ ಶಿವನಿಗೆ ಜಗಳ ಮಾಡಿದ್ಲು. ಬರೇ ಸುಡಗಾಡು 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 ಸುದ್ದಿನ ನಿಂದು ನೋಡವ ಭಗವಂತ ನಾರಾಯಣ ವಿಷ್ಣು ತನ್ನ ಹೆಂಡತಿಗೆ ಎಷ್ಟು ಶೃಂಗಾರ ಮಾಡ್ಯಾನ. ಒಂದ್ಸಲಾರ ನನಗೇನು ಕೊಳ್ಳಾಗತ್ತಂದ ಹಾಕಿ ನೋಡಿದ್ಯಾ, ಏನು ಕಿವ್ಯಾಗಿನ ಹಾಕಿ ನೋಡಿದ್ಯಾ, ಏನು ಕಾಲಾಗಿನ ಹಾಕಿದೆ, ಏನಿಲ್ಲ. ಬರೀ ಹೇಳಿದಾಗ ಅದನ್ನ ಕಟ್ಕೋ ಇದನ್ನ ಹೊಚ್ಕೊಂತ ಎರಡ ಹೇಳ್ತಿದ್ದಿ ಅಂತ ಹಿಂಗೆ ಜಗಳ ಮಾಡಿದ್ಲಂತ. ಪರವಾಗಿಲ್ಲ, ನಿನಗೆ ಬೇಡಿದ್ದು ನಾ ಕೊಡ್ತೀನಿ, ಸುಮ್ ಕೊಡಪ್ಪ. ಏನು ಮಾಡಬೇಕು, ಹೀಗೆಲ್ಲ ಮಾಡಿ ಬರಬಾರ್ದು ತಮ್ಮ. ಬಬಲಾದಿಯೊಳಗೆ ಒಂದು ತಿಂಗಳು ಪುರಾಣ ನಡೆದ್ರೆ ಕುಡಿಯವ್ರನ್ನ ಅಲ್ಲಿ ನೋಡಲಿಲ್ಲ ನಾನು. ಕುಡ್ದವ್ರನ್ನ ಅವನಿಗೆ ಕೇಳಿ ರಾಣಿ ಮಾಡಿಕೊಂಡು, ಇವ್ರಿಗೆ ಕೇಳಿ ರಾಣಿ ಮಾಡಿಕೊಂಡು ಒಬ್ಬರ್ರಿ. ಆ ಬಳಿಕ ಕೊಂತವನ ಗುಡಿ ಹಾದಿ ನೋಡ್ರಿ, ಅಲ್ಲಿ ನೀವು ಊರಾಗಿಂದು ಬರ್ತದ ಬನಕ್ಕೆ ದಾರಿ ನೋಡಿರಿ, ಯಾರೂ ಒಂದಕ್ಕೆ ಮಾಡಿಲ್ಲ, ಯಾರು ಇನ್ನೂ ಮಾಡೋದಿಲ್ಲ. ಆ ಬಳಿಕ ಕುಡಿಯವರು ಒಬ್ಬರಲ್ಲಿ ಬರಲಿಲ್ಲ. ಫಸ್ಟ್ ಮೊದಲ ತಾಕೀತ್ ಮಾಡಿದ್ರು ಅವರು ಎಲ್ಲರಿಗೆ. ಆ ಹೊಣೆಯನ್ನು ಯಾರ ಮನೆಯೊಳಗೆ ಕುಡುಕರದಾರ ಅದ್ರ ಜವಾಬ್ದಾರಿ ನಿಮಗೆ, ನಮ್ಮ ಕಮಿಟಿಯವರಲ್ಲ. ಯಾಕೆ ನಾವೇನ್ರಿ ಮಾಡಿದ್ವಿ ಅಂದ್ರೆ ನಿಮಗೆ ಬ್ಯಾನಿ ಆಗ್ತದೆ, ನಿಮ್ಮದು ನಿಮ್ಗೆ ಆಯ್ತಂದ್ರೆ ಬ್ಯಾನಿ ಆಗಂಗಿಲ್ಲ ಅಂತ ಆ ಜವಾಬ್ದಾರಿ ಹೊರಿಸ್ಕೊಂಡು ಇಷ್ಟು ಸುಂದರ ಕಾರ್ಯಕ್ರಮ ಮಾಡಿದ್ರು. ದಯವಿಟ್ಟು ಹೀಗೆಲ್ಲ ಬರಬಾರ್ದಪ್ಪ ತಮ್ಮ, ಚೆನ್ನಾಗಿ ಬರಬೇಕು. ದೇವಸ್ಥಾನಕ್ಕೆ ಬರಾಗ ಬಿಟ್ಟು ಹೋದ ಬೆಳಗ್ಗೆ ಕುಡಿ ಆದ್ರೆ ಬೆಳಗ್ಗೆ ನಾವೇನು ಕೇಳಂಗಿಲ್ಲ, ನಿನಗೆ ಬರ ಕುಡ್ದು ಬರಬಾರ್ದು. ನಿನ್ನೊಬ್ಬ ನಮ್ಮವನೇ ಅದ, ನಾ ಹಾಡಂತ ಯಾವ ಬಂದಿದ್ದ ನಾವು ಇವಂದಾಗ್ಯದ. ಹಾಗೆಲ್ಲ ಮಾಡಿಬಿಡಪ್ಪ. ನಿನಗೆ ಹೋಗ್ಸಿದ್ದು ಮುತ್ಯನ ಆಶೀರ್ವಾದ ಇರಲಿ, ನಿನಗೆ ಕುಡಿಯೋದು ಬ್ಯಾಡ ಅಂಥೇಳಿ ಇರಲಿ. ಜಯ ಮಂಗಲಂ ಜೈ ನಮಃ. ಕುಂತಾದೇವಿ ಮಾತಾ ಕಿ, ಓಗ ಸಿದ್ದೇಶ್ವರ ಮಹಾರಾಜ ಕಿ ಜೈ. ಪ್ರವಚನಗಳ ಮಾಧ್ಯಮನ ಅದ. ಮನುಷ್ಯ ವ್ಯಸನಗಳಿಗೆ ತೊಡಕಬಾರದು, ಹಸನಾಗಿರಬೇಕು ಅಂತಿದ್ದು ಮತ್ತೇನಿಲ್ಲ. ಜಗಳ ಮಾಡಿದ್ಲಕ್ಕಿ. ಪರಮಾತ್ಮ ಹೇಳ್ತಾನ, ಪರವಾಗಿಲ್ಲ, ಒಂದು ಕೆಲಸ ಮಾಡೋಣ. ಏನು ಮಾಡೋದು? ಏನಿಲ್ಲ, ಒಂದು ಕಡೆ ಒಂದು ರುದ್ರಾಕ್ಷಿ, ಒಂದು ಭಸ್ಮದ ಉಂಡಿ, ವಿಭೂತಿ ಉಂಡಿ ಏನಿರ್ತದಲ್ಲ, ಒಂದು ತಗಡೆಗೆ ಇಡ್ತೀನಿ ಅದನ್ನು. ಆ ಬಳಿಕ
ಲಕ್ಷ್ಮೀ ಸರಸ್ವತಿ ಅಷ್ಟೇ ಬೇಡ, ಭೂಮಂಡಲದಲ್ಲಿ ಅಷ್ಟೇ ಅಲ್ಲ, 14 ಲೋಕಗಳಲ್ಲಿ ಜೀವಿಸುವಂಥ ಹೆಂಗಳಿಯರು ಎಷ್ಟು ಬಂಗಾರದ ಆಭರಣಗಳಿದೆಯೋ ಅಷ್ಟೆಲ್ಲ ತಂದು ಒಂದು ತಕಡೆಯಾಗಿಡು. ಎರಡನ್ನ ನಿನ್ನ ಸಮ್ಮುಖದಲ್ಲೇ ಪ್ರತ್ಯಕ್ಷವಾಗಿ ಅದನ್ನು ನಾನು ತೂಕ ಮಾಡ್ತೀನಿ. ತಕ್ಕಡಿ ಒಳಗೆ ತೂಕ ಮಾಡ್ತೀನಿ. ಒಂದು ಕಡೆ ಭಸ್ಮ, ಒಂದು ಕಡೆ ರುದ್ರಾಕ್ಷಿ, ಒಂದು ಕಡೆ ಬಂಗಾರ. ಈ ಎರಡನ್ನು ತೂಕ ಮಾಡಿದಾಗ ಎದರ ಕಡೆ ಹೆಚ್ಚಿನ ತೂಕ ಆಗ್ತದ ಅದು ನಿನಗೆ ಕೊಡ್ತೀನಿ, ಬೇಕಾದಷ್ಟು ಹಾಕು ಅಂದ. ಆಕೆಗೆ ಸಂತೋಷ ಆಯ್ತು. ಒಂದು ರುದ್ರಾಕ್ಷಿ ಇವತ್ತು ಎಷ್ಟರ ಕಾರವಾರ, ಅದರದೆಷ್ಟು ಕಾರವಾರ, ಅದನ್ನೇನಾಗೋದು ಅಂಥೇಳಿ ಸಂತೋಷದಿಂದ ಆಗಲಿ ಸ್ವಾಮಿ ಅಂದ್ಲು. ಲಕ್ಷ್ಮೀ ಬಲ್ಲಿ ಆಭರಣ ತಂದಲು, ಸರಸ್ವತಿ ಬಲ್ಲಿ ತಂದಲು. ಇಂದ್ರ ಮಹಾರಾಜ 33 ಕೋಟಿ ದೇವತೆಗಳ ಮಹಾರಾಜ, ಅಮರಾವತಿಯನ್ನು ಆಳ್ತಕ್ಕಂಥವ. ಅವನ ಹೆಂಡತಿ ಸಚಿದೇವಿ, ಆಕಿನಲ್ಲಿಯೂ ಬಂಗಾರ, ಪ್ರಜೆಗಳಲ್ಲಿಯೂ ಬಂಗಾರ, ಭೂಲೋಕದ ಜನರು ಬಂಗಾರ, ಪಾತಾಳ ಲೋಕದ ಅತಲ ಬಿತಲ ರಸಾತಲ ಎಲ್ಲ ಲೋಕಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳ ಕೊರಳಾಗಿನ ಆಭರಣ ತಂದು ತಕಡೆಯಾಗಿಟ್ಟು ಪರಮಾತ್ಮನಿಗೆ ಅಂತೇಳಿ ಎತ್ತು ನಿನ್ನ ತಕ್ಕಡಿ ಅಂದ್ಲಕ್ಕೆ. ಪರವಾಗಿಲ್ಲ ಎತ್ತೀನಿ ಅಂತ ಹಿಂಗೆ ತಗಂಡು ಹಿಡದ. ಬಂಗಾರ ಮ್ಯಾಲ ಬಂತು, ರುದ್ರಾಕ್ಷಿ ವಿಭೂತಿ ತೆಳಕ್ ಕೂತಗೋತು. ಅಂದರೆ ಸುಮ್ಮನೆ ಧರಿಸಬಾರ್ದು, ಯಾವುದು ಕೂಡ ಅರ್ಥ ಬೇಕಲ್ಲ, ಅದರ ಮಹತ್ವ ಏನೋ, ಅದು ಏನು ಮಾಡ್ತದೆ ಕೆಲಸ ಅನ್ನೋದು ಬೇಕಲ್ಲ. ಅದಕ್ಕೆ ಇವತ್ತು ನಿಮ್ಗೆ ಈ ಮಾತನ್ನು ನಾನು ನಿಮಗೆ ಹೇಳಕತ್ತೀನಿ. ಕೊನೆಗೆ ಪಾರ್ವತಿ ನೋಡಿದ್ಲು, ಆಕೆ ಅಂದ್ಲು, ಸ್ವಾಮಿ ಈ ಬ್ರಹ್ಮಾಂಡನ ಈ ತಕಡೆಯಾಗಿಟ್ಟರು ಕೂಡ ರುದ್ರಾಕ್ಷಿ ಭಸ್ಮದ ಕಿಮ್ಮತ್ತ ಎದಕ್ಕೂ ಬರುವುದಿಲ್ಲ. ಭಸ್ಮ ಏನು ಮಾಡುತ್ತದೆ, ನಾವು ಮಾಡಿದಂಥ ದೋಷಗಳೆಲ್ಲ ಅದು ದಹಿಸ್ತದೆ, ಕೆಡಿಸ್ತದ, ನಾಶ ಮಾಡುತ್ತದೆ. ಮತ್ತು ಇನ್ನೊಂದು ಏನು ಅಂತಂದ್ರೆ, ಈ ಸುಣ್ಣದ ಹರಳುಗಳಿಂದ ಮಾಡಿದಂಥ ವಿಭೂತಿಯಲ್ಲ, ನಿಜವಾಗಿಯೂ ಶುದ್ಧ ಜವಾರಿ ಆಕಳದ ಸಗಣಿಯನ್ನ ನೆಳ್ಳಿನೊಳಗೆ ಒಣಗಿಸಿ ಅದನ್ನು ಪ್ರತಿಯಾಗಿ ಹಸಿ ಮಾಡಿ ಅದನ್ನ ಬೆಂಕಿಯೊಳಗೆ ಹಾಕಿ ಸುಟ್ಟು ಅದರ ಆಕಳದ ಮೂತ್ರದೊಳಗೆ ಕಲಶಿ ಏನು ಮಾಡ್ತೀವಲ್ಲ ಅದು ಶುದ್ಧವಾದ ಭಸ್ಮ. ಅದನ್ನ ಹಚ್ಕೊಂಡ್ರೆ ತಲೆನೋವು ಬರಂಗಿಲ್ಲ. ತಲೆನೋವು ಬರಂಗಿಲ್ಲ. ಮುಂಜಾನೆ ಎದ್ದು ಕೂಡಲಿ ಯಾರಿಗಾರೆ ಹೊಟ್ಟೆ ನೋವಾಯಿತು ಅಂತಂದ್ರೆ ಒಂದಿಷ್ಟ ಆ ವಿಭೂತಿ ಉಂಡಿ ಒಳಗಿಂದ ಒಂದಿಷ್ಟ ಕಣ್ಣಿ ಅಂತೀರಿ ಅದಕ್ಕೆ, ಅಂಥ ಕಣ್ಣಿ ತಗೊಂಡು ಒಂದು ಚಾ ಕುಡಿಯಂತ ವಾಟಿ ಒಳಗೆ ಅದನ್ನೊಂದು ಹಾಕೊಂಡು ಒಂದು ಅರ್ಧ ಕಪ್ ನೀರು ಹಾಕಿ ಅದ್ರಾಗ ಅಳಗಾಡಿಸಿ ಕುಡಿದ್ರೆ ಎಂಥ ಹೊಟ್ಟೆ ಕಡ್ತಿದ್ರು ಕೂಡ ನಿಲ್ತದೆ. ಅದರಲ್ಲಿ ಇಷ್ಟು ಶಕ್ತಿ ಇದೆ. ಆ ಬಳಿಕ 63 ಮಂದಿ ಪುರಾತನರು ಬೇರೆ, ಶರಣರು ಬೇರೆ. ಶರಣರು ಅಂದ್ರೆ 12ನೇ ಶತಮಾನದವರು, ಪುರಾತನರು ಅಂತಂದ್ರೆ ಅದಕ್ಕಿಂತಲೂ ಪೂರ್ವದವರು. ಅವರೊಳಗೊಂದು ಪ್ರತ್ಯಕ್ಷವಾದಂಥ ಒಂದು ಕಥೆಯನ್ನು ಬರ್ತದೆ. ಏನು ಬರ್ತದಂದ್ರೆ, ಒಬ್ಬ ಬೇಡ ಅಂದ್ರೆ ಗೊತ್ತಾಗ್ತದಲ್ಲ, ಸದಾ ಯಾವಾಗಲೂ ಪಕ್ಷಿ ಪ್ರಾಣಿ ಅವುಗಳನ್ನು ಬೇಟೆಯಾಡಿ ಅವಕ್ರಲ್ಲ ಮಾಂಸ ತಗೊಂಡು ತಂದು ತನ್ನ ಹೆಂಡತಿ ಮಕ್ಕಳನ್ನು ಜೋಪಾನ ಮಾಡ, ಬ್ಯಾಟಿ ಆಡ. ಆ ಬೇಡ ಸೂರ್ಯ ಹೊಂಟಾಗಿ ಹಿಡ್ಕೊಂಡು ಸೂರ್ಯ ಮುಳುಗೋ ತನಕ ಏನು ಮಾಡ್ತಿದ್ದವ, ಪ್ರಾಣಿಗಳನ್ನು ಹತ್ಯೆ ಮಾಡ್ತಿದ್ದ. ಅವ ಒಂದು ನಾಯಿ ಸಾಕಿದ್ದ, ಮೊಲ ಚಿಗರಿಗಳನ್ನು ಹಿಡಿಯಾಕ ನಾಯಿ ಸಾಕಿದ್ದ. ಒಂದು ಸಲ ಆ ಬೇಡ ಅರಣ್ಯದಲ್ಲಿ ಬ್ಯಾಟಿ ಆಡ್ಕೋತ ಹೋದ ಬಳಿಕ ಅವತ್ತೇನೋ ಅವನು ಪ್ರಾರಬ್ಧ ಗೊತ್ತಿಲ್ಲ, ಒಂದು ಪಕ್ಷಿ ಪ್ರಾಣಿಗಳು ಕೂಡ ಅವನಿಗೆ ಬೇಟೆಯೊಳಗೆ ಸಿಗಲಿಲ್ಲಂತ. ಹಸಿವೆ ಆಯ್ತು ಅವನಿಗೆ ಭಾಳ. ಉರಿ ಬಿಸಿಲಿತ್ತು, ಮೇ ತಿಂಗಳ. ಆ ಗುಡ್ಡದೊಳಗಿರ್ತಕ್ಕಂಥ ಝಳ, ಆ ಬಳಿಕ ಮ್ಯಾಲ ಬಡಿಯುವ ತಲೆಗೆ ಬಿಸಿಲು, ಇದರಿಂದ ಅವನಿಗೆ
ಬಾಯಾರಿಕೆ ಆಯಿತು, ನೀರಡಿಕೆಯಾಗಿ ಅತ್ತ ಇತ್ತ ನೀರಿಗಾಗಿ ಅಲಿತಾನೆ. ಎಲ್ಲಿಯೂ ಕೂಡ ಅವನಿಗೆ ಒಂದು ಹನಿ ನೀರ ಸಿಗಲಿಲ್ಲ. ಕೊನೆಗೆ ಬಿಸಿಲಿನ ದಾಹ ಅದರ ಪೆಟ್ಟು ಜಾಸ್ತಿಯಾಗಿ ಎಚ್ಚರ ತಪ್ಪಿ ನೆಲಕ್ಕೆ ಉರುಳದ. ಗ್ರಾಮ ದೂರಿತ್ತು, ಊರ ದೂರಿತ್ತು, ಹಳ್ಳಿ ದೂರಿತ್ತು. ನೆಲಕ್ಕೆ ಬಿದ್ದ ಕೂಡಲೇ ಪ್ರಾಣನು ಕೂಡ ಹೋಗೇ ಬಿಡ್ತು. ಪ್ರಾಣ ಹೋತು. ನಾಯಿ ಬಹಳ ಜಾಣ ಪ್ರಾಣಿ ಇರ್ತದೆ. ಅದರ ಮೂಗಿನಾಗ ವಾಸಿ ಹಿಡಿಯೋ ಶಕ್ತಿ ಇರ್ತದ್ರಿ. 2 ಕಿಲೋಮೀಟರ್ ಮ್ಯಾಗಿರ್ತಕ್ಕಂಥ ವಾಸನೆ ಇಲ್ಲಿದು ಕಂಡು ಹಿಡಿತಂತ ನಾಯಿ. ಎಷ್ಟ್ರಿ? 2 ಕಿಲೋಮೀಟರ್ ಮ್ಯಾಗಿನ. ನಮ್ಗೆ ಮೂಗು ಕೊಟ್ಟ ನಮ್ಗೆ ಎಷ್ಟು ದೂರಿಂದ ಹಿಡಿತೇವೆ ನಾವು? ಇಲ್ಲ. ಆ ನಾಯಿ ಏನು ಮಾಡಿತು, ಕಿಲೋಮೀಟರ್ ದೂರ ಹೋಗಿತ್ರಿ. ಯಜಮಾನ ಬರಲಿಲ್ಲಂತ ವಾಪಸ್ ಬಂತು. ನೋಡ್ಬೇಕಾರೆ ಹೊಲಕ್ಕೆ ಹೋಗ ನಿಮ್ಮ ಜೊತೆ ನಾಯಿ ಬರ್ತಿರ್ತದ, ನೀವು ತಲೆ ಮ್ಯಾಗ ಬುಟ್ಟಿ ಕಟ್ಕೊಂಡು ಹೋಗಾಗ್ಯವ, ಸ್ವಲ್ಪ ನೀವು ಯಾರ ಜೊತೆ ಮಾತಾಡಕ್ಕೆ ಹೋಗಿ ನಿಂತಿದ್ರಿ ಅಂದ್ರೆ ಹೋಗಿದ್ದ ನಾಯಿ ವಾಪಸ್ ಬರ್ತದೆ. ಯಾಕೆ? ನಮ್ಮ ಅಮ್ಮ ಬರಲಿಲ್ಲಲ್ಲ, ಎಲ್ಲಿ ನಿಂತ್ಕೊಂಡಳು ಅಂತ ವಾಪಸ್ ಬರ್ತಿರ್ತದೆ. ಅಷ್ಟು ಆ ನಾಯಿಯಲ್ಲಿ ಒಂದು ಗುಣ ಇರ್ತದೆ. ಹಾಗಾಗಿ ನಾಯಿ ಏನು ಮಾಡ್ತಾರೆ, ವಾಪಸ್ ಬಂತು. ಬಂದು ನೋಡು ತನಕ ಆ ದಾರಿ ಮ್ಯಾಗ ಉರುಡಿದ್ದವ ಹಿಂಗೆ ಹಂಗಾತ್ ಮಲ್ಕೊಂಡಿದ್ದ. ನೋಡ್ತು ನಾಯಿ, ಅವನು ಎಬ್ಬಿಸ್ಬೇಕಂತ ಮುಖದ ಮೇಲೆ ಅದರ ಕಾಲ, ಮುಂದಿನ ಕಾಲ ಅವನ ಮುಖದ ಮೇಲೆ ಹಿಂಗೆ ಎಳ್ಯಾಕೆ ಶುರು ಮಾಡಿತು. ಹಿಂಗೆ ಆ ಹಣಿ ಮ್ಯಾಗ ಮುಖದ ಮ್ಯಾಗ ಎಳೆದ ಕೂಡಲೇ ಅವ ಏನು ಸತ್ತಿದ್ದ ಪಾಪ, ಹೇಳಿಲ್ಲ. ನಾಯಿ ಬೇಜಾರು ಪಟ್ಟು ಮನೆಗೆ ಹೋತು. ಅವಾಗ ಸತ್ತವನ ಒಯ್ಯಾಕ ಯಮದೂತರು ಬರ್ತಾರೆ. ಪಾಪ ಮಾಡಿದ್ದ ಅಂದ್ರೆ ಯಮದೂತರು ಬರ್ತಾರೆ, ಪುಣ್ಯ ಮಾಡಿದಂದ್ರೆ ಶಿವದೂತರು ಬರ್ತಾರೆ. ಅದು ಒಂದು ಸಂವಿಧಾನ. ಹಾಗಾಗಿ ಇವ ಪುಣ್ಯ ಮಾಡ್ದವಲ್ಲ, ಏನು ಮಾಡ್ಯಾನವ? ಜೀವನದ ಕೊನೆವರೆಗೂ ಕೂಡ ಪ್ರಾಣಿಗಳ ಹತ್ಯಾನ ಮಾಡಿದಾನ. ಅಂದ ಬಳಿಕ ಯಮದೂತರು ಬಂದ್ರಂತ ನೋಡ ತನಕ ಅವನ ಹಣಿ ಮ್ಯಾಗ, ಅವನ ಮುಖದ ಮ್ಯಾಗ ನಾಯಿ ಹಿಂಗೆ ಎಬ್ಸಲ್ಕ ಅವನಿಗೆ ಕಾಲಾಡಿಸಿತಲ್ಲ, ಅದರ ಕಾಲಿಗೆ ಏನು ಹತ್ತಿತ್ತು ಅಂತಂದ್ರೆ ಕಾಡಿನೊಳಗೊಬ್ಬ ಮನುಷ್ಯ ಸತ್ತಿದ್ನಂತ. ಅವನು ಸುಟ್ಟಿದ್ರಂತ, ಅಲ್ಲಿ ಕಟ್ಟಿಗೆಯಾಗ ಸುಟ್ಟಿದ್ರು. ಆ ಸತ್ತ ಮನುಷ್ಯನ ಬೂದಿ ಒಳಗೆ ನಾಯಿ ತಿರುಗಾಡಿತಂತ. ಆ ನಾಯಿ ಕಾಲಿಗೆ ಹತ್ತಿದ ಚಿತಭಸ್ಮ ಬೇಡನ ಹಣಿ ಮ್ಯಾಗ ಹತ್ತಿತ್ತು. ಲಕ್ಷ್ಯದಾಗಿರ್ಲಿ ಏನ್ರಿ? ಹೆಣದ ಭಸ್ಮವನ್ನ ನಾಯಿ ಕಾಲಿಗೆ ಹತ್ತಿದ್ದು, ಅದು ನನ್ನ ಮಾಲಕ್ ಮಲ್ಕೊಂಡು ನಾನು ಎಬ್ಬಿಸ್ಬೇಕಂತೇನ ಮುಖದ ಮೇಲೆ ಹಣಿ ಮೇಲೆ ಏನು ಕೈ ಆಡಿಸಿತ್ತಲ್ಲ, ಅವಾಗದು ಆ ಭಸ್ಮ ಹತ್ತಿತ್ತಂತ. ಹತ್ತಿದಾಗ ಅವರು ಯಮದೂತರು ಏನು ಬಂದಿದ್ದು ನೋಡ್ರಿ, ಬಂದವರು ನೋಡ್ತಾರೆ. ನೋಡಿ ಇವನ್ ಕರ್ಮ ನೋಡ್ತೀರಾ, ಇಡೀ ಜೀವನ ಪರ್ಯಂತರವಾಗಿ ಪಾಪ ಮಾಡಿದಾನೆ. ಇನ್ನ ಭಗವಂತನ ಅಷ್ಟಾವರಣಗಳ ಪೈಕಿ ಅಮೃತ ಪರಮಾಮೃತದ ಕೊನೆಗೆ ಅಂದೇವ್ ನೋಡ್ರಿ. ನಾವು ಏನಂದೇವ್ರಿ? ಅದರಾಗ ಒಂದು ಲಾಸ್ಟ್ ಏನಂದೇವಪ್ಪ? ಅಷ್ಟಾವರಣ ಪಂಚಾಚಾರ್ಯ 6 ಸಲದ ಅಮೃತ. ಅಷ್ಟಾವರಣ ಅಂದ್ರೆ ಏನಪ್ಪ? 8 ವರ್ಣಗಳು. ಇವ್ಯಾವು? ಶೈವ ಸಿದ್ಧಾಂತದ ಮೂಲ ವರ್ಣಗಳು. ಏನೇನಪ್ಪ ಅವು? 8 ವರ್ಣಗಳು ಯಾವ್ಯಾವ ಅಂದ್ರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ಮಂತ್ರ, ರುದ್ರಾಕ್ಷಿ. ಎಷ್ಟಾದವ್ರಿ? 8 ಅದಾವ. ಇವು ಯಾರಪ್ಪ? ಪರಮಾತ್ಮ ಮಾಡಿದ್ದು. 8 ವರ್ಣಗಳು ಆ ಶಿವನು ಮಾಡಿದ್ದು.
ಶಿವಾದ್ವೈತ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಅವರು ಬರ್ಕೊಂಡು ಬಂದಾರ. ಇವು ಅಷ್ಟಾವರಣಗಳಂತ ಕರಿತಿರ್ತಾರೆ. ಅದರೊಳಗನ ಷಟಸ್ಥಲ ಅಂತ ಕರಿತಿರ್ತಾರೆ, ಪಂಚಾಚಾರ ಅಂತ ಕರಿತಿರ್ತಾರೆ. ಷಟಸ್ಥಲ ಅಂದ್ರೆ ಭಕ್ತ, ಮಹೇಶ, ಪ್ರಾಣ, ಪ್ರಸಾದ, ಐಕ್ಯ, ಶರಣ ಅಂತ ಬರ್ತಾವ. ಇನ್ನು ಆಚಾರ ಅಂದ್ರೆ ಏನಪ್ಪ, ಲಿಂಗಾಚಾರ, ಭೃತ್ಯುಚಾರ, ಶಿವಾಚಾರ ಅಂತ ಬರ್ತಿರ್ತಾವ. ಆ ಪೂಜ್ಯರಿಗೆ ತಾನೇ ಆಗಮಿಸ್ತಾ ಇದ್ದಾರೆ. ಚಪ್ಪಾಳೆ ತಟ್ಟಿದವರು ಅಷ್ಟು. ಶಿವಸಾಂಬ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಆದಿಶಕ್ತಿ ಕೊಂತಾ ದೇವಿ ಮಾತಾ ಕಿ ಜಯ. ವಿಷಯ ಅಷ್ಟಾವರಣ. ಏನು ಆಜ್ಞೆ ಅದಂದ್ರೆ, ಈ 8 ವರ್ಣಗಳು ಮನುಷ್ಯನ ದೇಹದ ಮೇಲೆ ಒಂದಾದರೂ ಇದ್ದರೆ ಯಮದೂತರು ಅವನಿಗೆ ಮುಟ್ಲಿಕ್ಕೆ ಆಜ್ಞೆ ಇಲ್ಲ. ಕೇಳಿಸ್ತದ್ರಿ ನಾ ಹೇಳೋದು? ಯಮದೂತರಿಗೆ ಅವಾಗ ಮುಟ್ಟಾಕ ಆಜ್ಞೆ ಇಲ್ಲ. ಹಾಗಾಗಿ ಅವನ ಹಣಿಮೆಗೇನದ? 8 ಪೈಕಿ ಒಂದೈತಿ ಭಸ್ಮ, ಹೌದಲ್ಲ? ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಮಂತ್ರ ರುದ್ರಾಕ್ಷಿ ಅಂತಿನದವಲ್ಲ, ಆ ಭಸ್ಮ ಅವನ ಹಣಿ ಮ್ಯಾಗ ನೋಡಿ ಯಮದೂತರು ಅವನು ಮುಟ್ಲಾರ್ದನ ನಿಂತಿದ್ರಂತ. ತಕ್ಷಣದಲ್ಲಿ ಶಿವದೂತರು ಬಂದರು. ಬಂದು ಕೂಡಲೇ ಅವರಿಬ್ಬರಲ್ಲಿ ವಾದ ಚಾಲು ಆಯ್ತು. ಏನಪ್ಪಾ ನಿಮ್ಗೆ ತಿಳಿಯಲ್ಲ? ಬುದ್ಧಿಗಿಡಿದಿರ್ಯಾ? ಮೂರ್ಖರಿದಿರ್ಯಾ? ಅವ ನಮ್ಮ ಮನುಷ್ಯ, ಪರಮಾತ್ಮನ ಅಷ್ಟಾವರಣಗಳ ಪೈಕಿ ಭಸ್ಮ ಅಂತಕ್ಕಂಥದ್ದೇನದ ಅವನ ಹಣಿ ಮೇಲೆ ಹತ್ತೈತಿ. ಅಂದ ಬಳಿಕ ಅವನು ತಗೊಂಡು ಹೋಗಾಕ್ ಬಂದಿರಲ್ಲ. ಯಾರಂತಾರೆ ಹಿಂಗೆ? ಶಿವದೂತರಂತಾರೆ. ಅವಾಗ ಯಮದೂತರು ಏನಂತಾರೆ? ಪರವಾಗಿಲ್ಲಪ್ಪ, ನಮಗೂ ಗುರ್ತಿದೆ, ನೋಡಿ ನಾವು ಅದಕ್ಕೆ ನಿಂತೀವಿ, ಮುಟ್ಟಿಲ್ಲ ಅವನಿಗೆ. ಆದ್ರೆ ಅವ ಹುಟ್ಟಿದಾಗಿನಿಂದ ಹಿಡ್ಕೊಂಡು ಇಲ್ಲಿ ತನಕ ಪುಣ್ಯದ ಕಾರ್ಯನೇ ಮಾಡಿಲ್ಲ, ಧರ್ಮ ಕಾರ್ಯನೇ ಮಾಡಿಲ್ಲ, ಸಮಾಜದ ಸೇವೆ ಮಾಡಿಲ್ಲ, ಇನ್ನೊಬ್ಬರಿಗೆ ಉಪಕಾರ ಸ್ಮರಣೆ ಮಾಡಿಲ್ಲ. ಅಂತ ಮಹಾಪಾಪಿಯನ್ನ ನಾವು ತಗೊಂಡು ಹೋಗಲಾರ್ದನ ಇನ್ಯಾರು ಒಯ್ಬೇಕು? ಯಮದೂತರಂತ. ಪರವಾಗಿಲ್ಲ, ಇಲ್ಲಿ ನೋಡಿ ಲೆಕ್ಕ. ಅವ್ರದ್ದೊಂದು ಕಾಗದ ತಗೊಂಡು ಬಂದಿರೋರು. ನೀವು ಹೇಳ್ದಂಗೆ ಇವು ಪಾಪಿಷ್ಣಿ, ಆದ್ರೆ ಅವನ ಕೊನೆ ಉಸಿರಿನಲ್ಲಿ ಚಿತಭಸ್ಮ ಅವನ ಹಣಿ ಮ್ಯಾಗ ನಾಯಿ ಹಚ್ಚ್ಯದಂತಂದ್ರೆ ಅವ ಏನು ಎಷ್ಟು ಪಾಪಗಳನ್ನು ಮಾಡಿದನಲ್ಲ ಅದೆಲ್ಲ ನಶಿಸಿ ಹೋಗಿದೆ, ಎಲ್ಲ ನಾಶ ಆಗ್ಯದ. ಆದ್ದರಿಂದ ಇವನು ಯಮಲೋಕಕ್ಕೆ ಹೋಗಲಿಕ್ಕೆ ಬರುವುದಿಲ್ಲ, ಅವನು ಕಳ್ಸಾಕ್ ಬರುವುದಿಲ್ಲ ಅಂತ ಅವನು ಶಿವಲೋಕಕ್ಕೆ ತಗೊಂಡು ಹೋದರು ಅಂತ ದೃಷ್ಟಾಂತ ಅಲ್ಲ, ಆಗಿದ್ದಿದ್ದು ಬಂಧುಗಳೇ. ಅದಕ್ಕಾಗಿ ನಿನ್ನೆ ಅಪ್ಪುಗಳು ತಮಗೇನಂದ್ರು? ಈ ಭೂತಿ ರುದ್ರಾಕ್ಷಿ, ರುದ್ರಾಕ್ಷಿ ಶಿವಾಯನ್ಮ. ಅದನ್ನು ಧರಿಸ್ಬೇಕು ಅಂಥೇಳಿ ಪೂಜ್ಯರ ಆಜ್ಞೆ ಆಗ್ಯದ. ಭಸ್ಮದ ಮಹತ್ವ ಏನು ಅಂತಕ್ಕಂಥದ್ದು ತಮಗೆಲ್ಲ ಅರ್ಥ ಆಯ್ತಲ್ಲ. ಸತ್ತ ಮನುಷ್ಯನ ಹಣೆಯ ಮೇಲೆ ಆ ಪ್ರಾಣಿ ಹಚ್ಚಿದ ಭಸ್ಮದಿಂದ ಆತ ಅವನೆಲ್ಲ ದುಷ್ಕರ್ಮಗಳನ್ನು ನಾಶವಾಗಿ ಪರಮಾತ್ಮನ ಶಿವಸಾಯುಜ್ಯ ಪದವಿಯನ್ನು ಪಡೆದ ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಕೊನೆಯ ಪುಟದೊಳಗೆ ಈ ಕಥೆಯನ್ನು ಬರ್ಕೊಂಡು ಬಂದಾರ. ನೋಡ್ರಿ, ಬೇಕಾದ್ರೆ ನಿಮಗೆ ಇತ್ತಂದ್ರೆ ಗ್ರಂಥ ನೋಡ್ರಿ, ಅದು ಪ್ರಮಾಣಿದನು. ಅದಕ್ಕಾಗಿ ನೀವುಗಳು ಭಸ್ಮ ಮತ್ತು ರುದ್ರಾಕ್ಷಿಯನ್ನು ಅದು ನೀವು ಅನ್ಬೋದು, ಆ ಜಾತಿಯವ್ರು ಕಟ್ಕೋಬೇಕೇನ್ರಿ, ಇವ್ರು ಇಲ್ಲ ಅಂತಿಲ್ಲ. ಈ ರುದ್ರಾಕ್ಷಿ ವಿಭೂತಿಗಳನ್ನು ಇದಕ್ಕೆ ಜಾತಿನೇ ಇಲ್ಲ. ಎರಡನೇದೇನಪ್ಪ ಅಂದ್ರೆ ಇದಕ್ಕೆ ಮೈಲಿಗೆ ಮುಡಿಚಟ ಇಲ್ಲ. ನೀವು ಅಂದಿರ್ಬೇಕೇನರೇ ಹಂಗೆ ಹಿಂಗೆ ಸತ್ತವ್ರ ಬಲ್ಲಿ ಹೋದವ್ರ ಬಲ್ಲಿ ಅಂಥೇಳಿ. ಮತ್ತು ಕೆಲವೊಂದು ನಿಮ್ಮಲ್ಲಿ ಇಂಥ ಮೂಢ ನಂಬಿಕೆ ಅದಾವ್ರಿ.
ಈ ದೀಪ ಆರದು ಕೂಡಲೇ ಕೆಲವೊಬ್ರು ಉಣಂಗಿಲ್ಲ. ಏನೇ ನಾನಂತೂ ಬಿಡಂಗಿಲ್ಲ, ಉಣ್ತಿನ್ನ. ನಾ ದೀಪ ಇದ್ರೇನು ದೀಪ ಹೋದ್ರೇನು ಉಣವನ. ಇದು ನನ್ನ ಮೂಲ. ಯಾಕೆ ನಾ ಹಿಂಗೆ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ನನಗೆ ಉತ್ತರ ಹೇಳಬೇಕು. ದೀಪ ಆರದ ಬಳಿಕ ಯಾಕೆ ಉಣಬಾರದು? ಅದು ನಿಖರವಾಗಿರ್ಬೇಕು, ಪ್ರಮಾಣವಾಗಿರ್ಬೇಕು, ಅದು ವೇದಾಂತಕ್ಕೆ ಸಿದ್ಧಾಂತ ಇರಬೇಕು. ಹಂಗಾಗಬೇಕು. ಆ ಬಳಿಕ ಊರಾಗ ಯಾರು ಸತ್ತರಂದ್ರೆ ಉಣಾದು ಬಿಡ್ತಾರೆ. ಮತ್ತು ಹಾಗೆ 2-3 ದಿನ ಸತ್ತರಂದ್ರೆ ನಿಮ್ಮಲ್ಲಿ ಮತ್ತೊಂದು ಪರ್ಯಾಯ ಇದೆ. ಏನು? ಸೀಮಿ ದಾಟಿ ಉಣದ ಕಡೆ. ಆ ನಿಂಗನೂರು ಸೀಮಿ ಕಡೆ ಬೇಡ, ಜಕ್ನೂರು ಕುಂಸನೂರು ಸೀಮಿಗೆ ಹೋಗಿ ದಾಟಿ ಅಡಿವಾಗ ಕೂತು ಉಂಡು ಬರ್ತಾವತ್ತ. ಅಂದ್ರಿನ ಸೀಮಿ ದಾಟಿ ಊಟ ಮಾಡವ ಸಾಯಂಗಿಲ್ಲೇನು? ಯಪ್ಪ ಶಿರಶಲ್ಕ ಸಾಯ್ತಾನಿಲ್ಲ. ಕಾರಣಗಳು ಅರ್ಥ ಬೇಕ್ರಿ. ನಾ ಇದನ್ನ ಯಾಕೆ ಕೇಳಕತ್ತೀನಿ ಅಂದ್ರೆ ರುದ್ರಾಕ್ಷಿ ಭಸ್ಮಗಳನ್ನು ಧರಿಸುವುದ ಮೂಲ ಏನು? ಅದರಲ್ಲಿ ವಿಜ್ಞಾನವೂ ಅದ, ಜ್ಞಾನವೂ ಅದ, ಮತ್ತು ದೈವಿ ಸಾಮರ್ಥ್ಯನೂ ಕೂಡ ಇದೆ. ಏನ್ರಿ? 3 ಅದಾವ ಇದ್ರೊಳಗೆ. ಅದಕ್ಕಾಗಿ ಪೂಜ್ಯರು ಹೇಳಿದಂಥ ವಸ್ತುಗಳನ್ನು ನೀವು ಧರಿಸ್ರಿ ಅಂತೇಳಿನಿ. ದೀಪ ಹೋದ ಬಳಕ ಒಬ್ಬರು ಉಳ್ಳಾರ್ದವರು ಮತ್ತು ಸತ್ತ ಬಳಕ ಉಳ್ಳಾರ್ದವರು. ಇವತ್ತಿದು ನಿಮಗೆ ಪ್ರಶ್ನೆ ಅದ, ನಾಳೆಗೆ ನನಗೆ ಅದರ ಉತ್ತರ ಹೇಳ್ರಿ. ಆ ಬಳಿಕ ನೀವು ಊಟ ಬಿಡ್ರಿ. ಬೇಕಾದವ್ರು ಯಾರು ಬೇಕಾದವ್ರು ಹೇಳ್ರಿ ಅದರ ಉತ್ತರ. ಮೂಢನಂಬಿಕೆಯಿಂದ ಮನುಷ್ಯ ಬದುಕಬಾರ್ದು ಯಾವಾಗಲೂ ಕೂಡ. ಇನ್ನೊಂದು ಮಾತ, ನಮ್ಮದೊಂದು ಮಹಾರಾಯಿಗಳು ಪಂಥಿ, ಒಂದು ಸ್ವಾಮಿಗಳ ಪಂಥಿ, ಅಥವಾ ನೀವೆಲ್ಲರೇ ಈ ಹೆಣ್ಣ ಗಂಡಿನ ಸಂಬಂಧ ಬೆಳೆಸೋಕೆ ಹೋದಂಥ ಪಂಥಿ 3 ಇರ್ತಾವೆ. ಆ ಪಂಥ್ಯಾಗ ಒಬ್ಬ ಯಾವರೇ ಮೊದಲ ಕೈ ತಕ್ಕೊಂಡ್ರೆ ಅವ್ನಿಗೆ ದಂಡ ಕಟ್ತಾರೆ. ಅದು ಯಾಕೆ ತಕ್ಕೋಬೇಕು, ತಕ್ಕೋಬಾರ್ದು? ಯಪ್ಪ ಸ್ವಾಮಿಗಳು, ನೀವು ಬನ್ನಕ್ಕದು ಹೋಗ್ತಿರಲ್ಲ, ಯಾಕೆ ತಗೋಬಾರ್ದು? ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ಲನೂ ಕೂಡ ಅದಕ್ಕೆಲ್ಲ ಹಿನ್ನೆಲೆ ಒಂದು ಅರ್ಥ ಇದೆ. ಆ ಅರ್ಥವನ್ನು ಯಾವಾಗ ನಮಗೆ ಆಗ್ತದೆ ಆವಾಗ ನಮಗೆ ಧೈರ್ಯ ಬರುತ್ತದೆ. ಏನಾಗ್ತದ್ರಿ? ಧೈರ್ಯ ಬರುತ್ತದೆ. ನಿಮಗೆ ಅಂಜಿಕೆ ಯಾಕದಂದ್ರೆ ನಿಮಗದರ ಜ್ಞಾನಿ ಇಲ್ಲ. ಅವರು ಶಾಸ್ತ್ರದವರು ಅದ ಹೇಳ್ತಿರ್ತಾರೆ, ನಸಗತ್ತಲೆಯೊಳಗೆ ಬಿದ್ದಿರತಕ್ಕಂಥ ಅಂಕು ಡೊಂಕಾದ ಹಾವ ನಿಮಗೇನು ಅನಿಸದ್ರಿ? ಅದು ಏನು ಅನಿಸದ? ನೋಡಿದ ಯಪ್ಪ ಹಾವ ಅಂತೀವಿ ನಾವು. ಯಾವಾಗದು? ಹಾವು ಹಗ್ಗಿನ ಜ್ಞಾನ ಪಕ್ಕಾ ತಿಳಿಲಾರ್ದಕ್ಕಾಗಿ ಅಥವಾ ಅದರ ದರ್ಶನ ಆಗ್ಲಾರ್ದಕ್ಕಾಗಿ. ನಸಗತ್ತಲ್ಲಿ ಒಳಗೊಂದು ಹಗ್ಗ ಬಿದ್ದದಂದ್ರೆ ಹಗ್ಗಿನ ಭಾವ ಎಂದರೆ ಆಗ್ಯದೇನ್ರಿ? ನಮಗೆ ಆಗಿಲ್ಲ. ಅದಕ್ಕೇನಾಗ್ಯದ? ಹಾವಿನ ಭಯನೇ ಆಗ್ಯದ. ಹಾವದನೇದು ಇಲ್ಲ. ಹಾವ ಹಗ್ಗಿನ ಪ್ರತ್ಯಕ್ಷ ಜ್ಞಾನ ಆಗ್ಬೇಕಾಗಿತ್ತಂದ್ರೆ ಏನು ಬೇಕ್ರಿ? ಕೈಯಾಗ ಬೆಳಕು ಬೇಕು. ಬೆಳಕು ಹಚ್ಚಿ ನೋಡಿದಾಗ ಮತ್ತೇನಂತೀರಿ ನೀವು? ಆ ಹಗ್ಗಿಗೆ ಅಂಜಿದ ಮನುಷ್ಯ ಅಲ ಉಣ ಐತಿ ಹಗ್ಗ ಅದಲ್ಲೋ ಏನಕ ಅಂಜದಪ್ಪನ ಅಂತಂತೀವಿ. ಹೌದಲ್ಲ? ಅಂದ್ರೆ ಏನಿದ್ರ ಅರ್ಥ? ಜೀವನದಲ್ಲಿ ನಾವು ಬದುಕಬೇಕಾಗಿತ್ತು ಧೈರ್ಯವಾಗಿ ಅಂತಂದರೆ ಸರ್ವತ್ರ ಜ್ಞಾನ ನಮಗಿರಬೇಕಾಗ್ತದೆ. ವಿಷಯ ಜ್ಞಾನ ಬೇಕು, ವಿಶ್ವರ ಜ್ಞಾನ ಬೇಕು, ಆತ್ಮಜ್ಞಾನ ಬೇಕು. ಎಲ್ಲ ಜ್ಞಾನ ಇದ್ದಾಗನ ನಮ್ಮಲ್ಲಿ ಧೈರ್ಯ ತುಂಬುತ್ತೆ. ಧೈರ್ಯ ತುಂಬುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಅಧ್ಯಾತ್ಮ ಹೇಳ್ತದೆ. ಎಲ್ಲದಕ್ಕೂ ಧೈರ್ಯ ಬೇಕು. ಧೈರ್ಯ ಯಾವಾಗ ಮನುಷ್ಯ ಕಳ್ಕೋತಾನ ಆವಾಗ ಅವನಿಗೆ ಟೆನ್ಷನ್ ಚಾಲು ಆಗ್ತದೆ. ಟೆನ್ಷನ್ ಆಯ್ತಂದ್ರೆ ಇಚ್ಛಾಶಕ್ತಿ ಕುಂಠಿತ ಆಗ್ತದೆ. ಇಚ್ಛಾಶಕ್ತಿ ಕುಂಠಿತ ಆಯ್ತಂದ್ರೆ ಬಿಡಪ್ಪ ಇದರಾಗ ಏನು ಮಣ್ಣದು ಸುಡಗಾಡದು ಅಂತ ಹಿಂಗೆ ಅನ್ಕೋತ ಕೂಡ್ತಿರ್ತಾನೆ. ಹಿಂಗೆ ಅನ್ಕೋತ ಏನು ಮಾಡ್ತಾನೆ? ಒಂದ್ಸಲ ಎಲ್ಲರೆ ಗಿಡ ನೋಡಿ ಊರ್ಲರೆ ಹಾಕೋತಾನ. ಒಂದು ಬೇಡ, ಈ ಬೆಳಿಗ್ಗೆ ತೊಗರಿ ಹೊಡಿತಕ್ಕಂಥ ಎಣ್ಣೆ ಹೊಡೆದು ಮನಗ್ತಾನ. ಒಂದು ನೀವು ಹಂಗೆ ಮಾಡ್ತೀರಿ. ಬೇಜಾರಾಯ್ತಂದ್ರೆ ಧೈರ್ಯ ಇಲ್ಲದಕ್ಕಾಗಿ ಬಾವಿಯರಿ ಜಿಗಿತೀರಿ, ಹೊಳಿ ಹಾರ್ತೀರಿ, ಕ್ಯಾನಲ್ ಹಾರಿ ಸಾಯ್ತೀರಿ. ಬಂಧುಗಳೇ, ಹೇಳುವ ಪ್ರವಚನ ತಾತ್ಪರ್ಯ ಏನು ಅಂತ ಕೇಳಿದರೆ ನಮಗೆ ಧೈರ್ಯ ಇರಬೇಕು.